ಹಾಯ್ ಗೈಸ್, ಬೆಳಗ್ಗೆ ಹೊತ್ತೆದ್ದು ಹೊರಟಿದ್ದೆ ಶ್ರೀ ಮಂಚಿ ಗ್ರಾಮಕ್ಕೆ. ಈ ಗ್ರಾಮದಲ್ಲಿ ರಾಮನವಮಿ ದಿನ ಹನುಮಾನ್ ಜಾತ್ರೆಯನ್ನು ಮಾಡ್ತಾರೆ. ಇತಿಹಾಸದ ಪ್ರಕಾರ ರಾಮ, ಲಕ್ಷ್ಮಣ, ಸೀತೆ ವನವಾಸದಲ್ಲಿದ್ದಾಗ ಹನುಮಂತನಿಗೆ ಬಿಲ್ವಪತ್ರೆಯನ್ನು ತರಲು ಹೇಳ್ತಾರಂತೆ ಶಿವನನ್ನು ಪೂಜೆ ಮಾಡಲಿಕ್ಕೆ. ಇದರಿಂದ ಸಂತೋಷವಾದ ರಾಮ ಹನುಮನಿಗೆ ಭಕ್ತರಿಗೆ ಪೂಜಾ ಸ್ಥಳವಾಗಿ ಇರಲಿ ಅಂತ ಆಶಿಸ್ತಾನಂತ. ವ್ಯಾಸರಾಜರು ಈ ಗ್ರಾಮದ ಮೇಲೆ ಹಾದು ಹೋಗಬೇಕಾದ್ರೆ ಹಳೆಯ ಇತಿಹಾಸ ನೆನಪಾಗಿ ಆಂಜನೇಯನ ಮೂರ್ತಿ ಸ್ಥಾಪಿಸಿ ಬಿಲ್ವಪತ್ರೆಯಿಂದ ಪೂಜೆಯನ್ನು ಮಾಡ್ತಾರಂತೆ. ಅದ ಪರಂಪರೆಯಿಂದ ರೂಢಿಯಾಗಿ ಬಂದಿರತಕ್ಕಂಥ ಇಂದಿಗೂ ಸಹ ಅದನ್ನೇ ದಾಸರ ಮನೆತನದವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಬಿಲ್ವಪತ್ರೆ ತರುವ ದಾಸರು 5 ದಿನಗಳ ಉಪವಾಸ ವ್ರತವನ್ನು ಕೈಗೊಂಡು ಆಂಜನೇಯನ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಪಡೆದುಕೊಂಡು ಸುತ್ತಮುತ್ತಲಿನ ಎಲ್ಲ ದೇವರ ಆಶೀರ್ವಾದ ಪಡೆದುಕೊಂಡು ಕೆರೆಯೇರಿಯ ಮೇಲೆ ಹೋಗುತ್ತಾರೆ. ಮರ ತರಲು ಹೊರಟ ದಾಸರ ಮನೆತನ ಹೋದರು 6 ಜನ ಇದ್ದು 6 ದಿಕ್ಕಿಗಳಿಗೆ ಒಬ್ಬೊಬ್ಬರು ಹೋಗುತ್ತಾರೆ. ಕತ್ತಿಯೊಂದರ ಸಹಾಯದಿಂದ ಬೇರು ಸಮೇತ ಮರವನ್ನು ಕಿತ್ತು ತರುತ್ತಾರೆ. ಮರ ತರಲು ಹೋದ ದಾಸರು 7 ಕೆರೆಯ ನೀರನ್ನು ಕುಡಿದು ಹೋಗುವಾಗ ಹೇಗೆ ಹೋಗಿರುತ್ತಾರೋ ಬರುವಾಗ ಹಾಗೆ 6 ಜನನು ಜೊತೆಯಿಂದನೇ ಬರುತ್ತಾರೆ. ಮರ ತರಲು ಹೊರಟಾಗ ಯಾರೂ ಯಾವುದೇ ಪಾದರಕ್ಷೆಗಳನ್ನು ಹಾಕಿಕೊಳ್ಳುವಂತಿಲ್ಲ. ಹಾಕಿಕೊಂಡಲ್ಲಿ ದಂಡಿಸುತ್ತದೆ. 6 ದಿಕ್ಕುಗಳಿಗೆ ಹೋದವರು 6 ಮರಗಳನ್ನು ಒಬ್ಬೊಬ್ಬರೇ ಹೊತ್ತು ತರುತ್ತಾರೆ. ಆ ಗಿಡಗಳ ಚಿಗುರುಗಳನ್ನು ಕಂಡು ಈಗಿನ ಮಳೆ ಬೆಳೆ ಹೇಗಾಗುತ್ತೆ ಅಂತ ಅಲ್ಲಿನ ಹಿರಿಯರು ತಿಳಿಸುತ್ತಾರೆ. ಮರಗಳ ಚಿಗುರಿನ ಆಧಾರದ ಮೇಲೆ ಆ ವರ್ಷದ ಭವಿಷ್ಯವನ್ನು ಅಲ್ಲಿನ ಜನರು ತಿಳ್ಕೊಳ್ತಾರೆ. ಬೇರು ಸಹಿತ ಮರ ತರುವ ಪವಾಡವನ್ನು ನೋಡಲು ಸುತ್ತಮುತ್ತ ಹಳ್ಳಿನ ಜನರು ಸಮುದ್ರದಂತೆ ಕೂಡುತ್ತಾರೆ. ಮರ ಹೊತ್ತು ತಂದ ದಾಸರಿಗೆ ಭಕ್ತರು ಹಣ್ಣು ಸಕ್ಕರೆಯನ್ನು ಅರ್ಪಿಸುತ್ತಾರೆ.